ಹೌದು ಗೆಳೆಯರೆ, ನೀವು ಅಂದುಕೊಂಡಿದ್ದು ನಿಜ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಈಕೆ ಜೊತೆ ನೀವು ಸಂಬಂಧನ ಬೆಳೆಸಬೇಕು ಮೊದಲಿಗೆ, ಆ ನಂತರ ಮಾತ್ರ ಅವರು ನಿಮಗೆ ಸುಖ ಕೊಡ್ತಾರೆ. ಅರ್ಥ ಆಗಲಿಲ್ವಾ? ಸೊ ಒಂದು ಹೆಣ್ಣು ಎಕ್ಸ್ಪೆಕ್ಟೇಷನ್ ಮಾಡೋದು ಒಂದು ಗಂಡನಿಂದ ಮಾತ್ರ, ನನಗೆ ಅದು ಬೇಕು ಇದು ಬೇಕು ಅಂತ. ಹಾಗಾಗಿ ಗಂಡ ಇದೇ ರೀತಿ ಇರಬೇಕು ಅಂತ ಒಂದು ಹುಡುಗಿ ನಮಗೆ ಪ್ರಪಲ್ ಕಳಿಸಿದ್ದಾರೆ. ಈಕೆ ಹೆಸರು ಬಂದು ಅನುಷಾ ಸಾಲಿಗ್ರಾಮ್ ಅಂತ ಈಕೆ. ಸೊ ಹೆಸರು ಅನುಷಾ ಕುಲಕರ್ಣಿ, ಜಾತಿ ಬಂದ್ಬಿಟ್ಟು ಕುಲಕರ್ಣಿ ಮನೆತನದ ಒಬ್ಬ ಹುಡುಗಿ. ಈಕೆಯ ವಯಸ್ಸು ಬಂದು 27 ವರ್ಷ. ಊರು ಬಂದ್ಬಿಟ್ಟು ಮೈಸೂರಿನ ಹತ್ರ ಸಾಲಿಗ್ರಾಮ ಅಂತ ಒಂದು ಊರಿದೆ. ಅದು ಎಲ್ಲಿದೆಯೋ ನನಗೂ ಕೂಡ ಗೊತ್ತಿಲ್ಲ. ಬಯೋಡಾಟಾನ ನನಗೆ ಬ್ರೋಕರ್ ಅವರು ಕಳಿಸಿದರು. ಉದ್ಯೋಗದಲ್ಲಿ ಈಕೆ ಗ್ರಾಮೀಣ ಗ್ರಂಥಾಲಯದಲ್ಲಿ ಒಬ್ಬ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಕ್ಕೆ ಸ್ಟಡೀಸ್ ಆಗಿರೋದು BA ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ಸ್ಟಡಿ ಮುಗಿಸಿರ್ತಕ್ಕಂಥ ಈ ಒಂದು ಅನುಷಾ ಅವರು ಪ್ರಸ್ತುತ ಕನ್ನಡ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ರು ಪ್ರೈವೇಟಲ್ಲಿ 2 ವರ್ಷಗಳ ಕಾಲ. ತದನಂತರ ಆ ಒಂದು ಕೆಲಸಕ್ಕೆ ರಾಜೀನಾಮೆ ನೀಡಿ ಇವರ ಊರಿನಲ್ಲಿಯೇ ಸಾಲಿಗ್ರಾಮದಲ್ಲಿ ಒಂದು ಗ್ರಾಮೀಣ ಗ್ರಂಥಾಲಯ ಲೈಬ್ರರಿನಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಆಫೀಸ್ನಲ್ಲಿಯೇ ಪುಸ್ತಕ ಓದ್ತಾರೆ. ಆವಾಗ ಜೀವನ ಹೆಂಗಿರಬೇಕು, ನನ್ನನ್ನು ಮದುವೆ ಆಗುವಂಥ ಹುಡುಗ ಹೆಂಗಿರಬೇಕು ಅಂತ ಮೌನದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಮೃದುವಾಗಿರ್ತಕ್ಕಂಥ ಮನಸ್ಸು ಉಳ್ಳಂಥ ಒಬ್ಬ ಹುಡುಗಿ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ ಇವಾಗ ಒಬ್ಬ ಹುಡುಗ ಬೇಕಾಗಿದ್ದಾರೆ. ತಂದೆಯವರು ಒಬ್ಬ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಟೀಚರ್, ತಾಯಿಯವರು ಮನೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬ ಅಕ್ಕ ಇದ್ದಾರೆ. ಆಕೆಂದು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾರೆ. ಆ್ಯಂಡ್ ಒಬ್ಬ ತಮ್ಮ ಸಹ ಇದ್ದಾನೆ. ಅವನ ಸ್ಟಡೀಸ್ ಇವಾಗ ನಡೀತಾ ಇದೆ. ಮನೆಯ ಒಂದು 2ನೇ ಮಗಳು ಅನುಷಾ ಸಾಲಿಗ್ರಾಮ್. ಈ ಒಂದು ಅನುಷಾ ಸಾಲಿಗ್ರಾಮ್ ಅವ್ರಿಗೆ ಈ ರೀತಿಯ ಹುಡುಗ ಬೇಕಾಗಿದ್ದಾರೆ. ಸೊ ಮನಸ್ಸು ಗಟ್ಟಿಯಾದ ಆದರೆ ವರ್ತನೆ ಮೃದುವಾದ ಹುಡುಗ. ನೀವು ಪ್ರಸ್ತುತ ನಿಮ್ಮ ಒಂದು ಸ್ಟ್ರಾಂಗ್ ಅಂದರೆ ದೇಹ ಬಲಿಷ್ಠವಾಗಿದ್ದು ಮಗುವಿನ ಮನಸ್ಸು ಉಳ್ಳಂಥ ಒಬ್ಬ ಹುಡುಗ ಆಗಿದ್ದರೆ ಮದುವೆ ಆಗೋದಕ್ಕೆ ಒಪ್ಪಿಗೆನ ಕೊಡ್ತಾರೆ. ಅಂದರೆ ಇವ್ನು ನನಗೇನಾದರೂ ಮಾಡ್ತಾನೆ, ನನಗೇನಾದರೂ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಹೆದರ್ತಾರೆ. ಅಂದರೆ ಅವನ ಆಕಾರ ವಿಕಾರ ನೋಡಿಬಿಟ್ಟು ಹೆದರಿಕೆ ಬರಬಾರ್ದು. ಅಂದರೆ ನೀವು ಚೆಂದವಾಗಿರಬೇಕು, ಆ ರೀತಿಯ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ತೀರ್ಮಾನಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ, ಮಾತಿನಲ್ಲಿ ಮೃದು, ಯಾರನ್ನೂ ಕೂಡ ಕಡಿಮೆ ಮಾಡದೇ ಇರತಕ್ಕಂತಹ ಗೌರವದಿಂದ ನಡೆಸಿಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿರಬೇಕು. ಯಾವುದೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಂದ್ರೆ ಮೃದು ಸ್ವಭಾವದ ತೀರ್ಮಾನ ತೆಗೆದುಕೊಳ್ಬೇಕು, ಅದರಂತೆ ನಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಸಂಬಂಧದಲ್ಲಿ ನನ್ನ ಜೊತೆ ಒಳ್ಳೆಯ ರೀತಿಯಲ್ಲಿ ಸ್ಥಿರತೆಯಿಂದ ಇರಬೇಕು, ಸಮಾಧಾನ ಕೊಡಬೇಕು. ನೀವು ಕೂಡ ನನಗೆ ಒಳ್ಳೆಯ ನೇಚರ್ಗಳಲ್ಲಿ ಕರ್ಕೊಂಡು ಹೋಗಬೇಕು. ಅಂದರೆ ಎಲ್ಲಾದರೂ ಸುತ್ತಾಡೋದಕ್ಕೆ ಆ ಕಡೆ ಈ ಕಡೆ ವರ್ಷಕ್ಕೆ ಒಮ್ಮೆ, ವೀಕ್ಲಿ ಅಥವಾ 2 ತಿಂಗಳಿಗೊಮ್ಮೆ ಈ ರೀತಿ ಕರ್ಕೊಂಡು ಹೋಗಬೇಕು. ಸೊ ಪ್ರಪಂಚ ಸುತ್ತಾಡಿಸ್ಬೇಕು ನನಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ರೀತಿಯಲ್ಲಿ ಆಳವಾಗಿರ್ತಕ್ಕಂತಹ ವರ್ತನೆ ಇರಬೇಕು ಮತ್ತು ಶಿಸ್ತುಬದ್ಧ ರೀತಿಯಲ್ಲಿ ಇರಬೇಕು. ಯಾಕಡೆ ಡ್ರೆಸ್ಸಿಂಗ್ ಸೆನ್ಸ್ ಇರಲ್ಲ, ನೋಡೋದಕ್ಕೆ ಚಪ್ಪಲಿ ಥರ ಇರ್ತಾರೆ, ಈ ರೀತಿ ಬೇಡ, ಶಿಸ್ತು ಇರಬೇಕು ಮೇನ್ಲಿ. ಇದಕ್ಕೆಲ್ಲಕ್ಕೂ ಕೂಡ ಒಪ್ಪಿಗೆ ಕೊಟ್ಟರೆ ಇವರಿಂದ ವರದಕ್ಷಿಣೆ ಸಿಗುತ್ತೆ. ನಿಮಗೆ ಒಂದು ಕಾರ್ ಸಿಗುತ್ತೆ, ಸ್ವಲ್ಪ ದುಡ್ಡು ಕೊಡ್ತಾರೆ. ಸೊ ಈಕೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ, ಅಲ್ಲಿಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಬ್ರೋಕರ್ ಅವರು ನಿಮಗೆ ಪ್ರತಿಯೊಂದು ಮಾಹಿತಿನ ಇವ್ರದ್ದು ಕಳಿಸ್ತಾರೆ. ಸೊ ನೀವು ಚೆಕ್ಕಿಂಗ್ ಮಾಡ್ಬೋದು. ಚೆಕ್ಕಿಂಗ್ ಮಾಡಿ ಓಕೆ ನನಗೆ ಇವರು ಇಷ್ಟ ಆಗಿದ್ದಾರೆ ಅಂತ ಅಂದ್ಕೊಳ್ಬೋದು ನೀವು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸೊ ನೀವು ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರೋ ಅದೇ ರೀತಿ ನಾನು ನಿನ್ನ ಜೊತೆ ಇದ್ದು ನಿನ್ನ ಕಷ್ಟಗಳಲ್ಲಿ ಭಾಗಿಯಾಗ್ತೀನಿ ಅಂತಲೂ ಕೂಡ ಮಾತಾಡಬೇಕು. ಸೊ ಮೇನ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದವರು ನೀವು ಯಾವ ರೀತಿಯಲ್ಲಿ ಮಾತಾಡ್ತೀರ ಅನ್ನೋದರ ಮೇಲ್ಗಡೆನೇ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ನೆನಪಿರಲಿ. ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ದುಡ್ಡು ಮತ್ತು ಒಂದು ಕಾರು ಕೊಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಇದೇ ಒಂದು ಕಾರಾಗಿರುತ್ತೆ, ಟೊಯೋಟಾ ಇಟಿಎಸ್, ಎ ರಿಲೇಜಬಲ್ ಕಾರ್. ಇದು ಗುಡ್ ಕಂಫರ್ಟಲ್ಲಿ ಇದೆ ಸ್ನೇಹಿತರೆ. ಮತ್ತು ಇದರ ಒಂದು ಮಾಡೆಲ್ ಮತ್ತು ಪ್ರೀಮಿಯಂ ಲುಕ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಆಗಿರ್ತಕ್ಕಂಥ ಕಾರು. ಇದರ ಒಂದು ಟಾಪ್ ಮಾಡೆಲ್ ವಿತ್ ಬ್ಲ್ಯಾಕ್ ಗ್ಲಾಸಸ್ ಕೂಡ ತೋರಿಸ್ತಾ ಇದ್ದೀನಿ. ಹೆವಿ ಆಗಿರ್ತಕ್ಕಂತಹ ಲಾಂಗ್ ಡ್ರೈವ್ ನೀವು ತೆಗೆದುಕೊಂಡು ಹೋಗ್ಬೋದು. ಅವರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇರೋದು. ಸುಮ್ಮನೆ ಬಂದಿದ್ದು ಯಾವುದೂ ಕೂಡ ಬಿಡಕ್ಕೆ ಹೋಗಬೇಡಿ. ಸೊ ನೀವಂತೂ ಸುಮ್ಮನೆ ಇದನ್ನು ತೆಗೆದುಕೊಳ್ತಾ ಇಲ್ಲ ಈ ಒಂದು ಟೊಯೋಟಾ ಕಾರನ್ನು. ಯಾಕಂದರೆ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ನೀವು ಒಬ್ಬ ಹುಡುಗ ಸಿಕ್ಕಿದ್ದೀರಾ 100 ಹುಡುಗರ ಮಧ್ಯೆ. ಸೊ ಅದಕ್ಕೋಸ್ಕರನೇ ಅವ್ನು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ತೆಗೆದುಕೊಳ್ಳಿ. ಬೇಡ ಗೀಡ ಅಂತ ಅನ್ನೋಕ್ಕೆ ಹೋಗಬೇಡಿ, ನಾಳೆ ಮಾತು ಬರುತ್ತೆ, ಆಯಿತಾ. ಈ ಒಂದು ವೈಟ್ ಕಲರ್ ಟೊಯೋಟಾ ಕಾರಿನ ಡೀಟೇಲ್ಸ್ಗಳನ್ನು ತೋರಿಸ್ತೀನಿ, ಒಂದು ಸಲ ಗಮನ ಇಟ್ಟು ನೋಡಿ.
ಒಳ್ಳೆಯ ಲಾಂಗ್ ಲಾಸ್ಟಿಂಗ್ ಮಹೇಂದ್ರ ಕಾರ್ ಆಗಿರ್ತಕ್ಕಂಥ ಡಿಸೈನಲ್ಲಿ ಈ ಒಂದು ಟೊಯೋಟಾ ರೆಡಿ ಆಗಿರೋದು. ಇದರ ಲಾಂಗ್ ಡ್ರೈವ್ ಕೂಡ ಹೆವಿ ಆಗಿರ್ತಕ್ಕಂಥ ಕಂಫರ್ಟ್ ಇದೆ ಮತ್ತು ಒಳ್ಳೆಯ ಬಿಗ್ ಆಗಿರ್ತಕ್ಕಂಥ ಫೇಮ್ಲೆಸ್ ಡಿಸೈನ್ ಇದೆ. ಟ್ರಾವೆಲ್ಸ್ಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಇದರ ಲುಕ್ ನೋಡೋಣ, ಒಳಗಿನ ಇಂಟೀರಿಯಲ್ಸ್ ಲುಕ್ಗಳನ್ನು ತೋರಿಸ್ತೀನಿ. ಇದು ಒಳಗಿನ ಇಂಟೀರಿಯಲ್ಸ್ ಲುಕ್ಗಳನ್ನು ಸ್ನೇಹಿತರೆ, ಒಳಗಡೆ ಸ್ಟೇರಿಂಗ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವೇನಾದರೂ ನಿಮ್ಮ ವೈಫ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಅಪ್ಪ ಅಮ್ಮನ ಇಲ್ಲಿ ಕಂಫರ್ಟಬಲ್ ಆಗಿ ಸೀಟಲ್ಲಿ ಕುಳಿತುಕೊಂಡು ಹೋಗ್ಬೋದು. ಎಷ್ಟೊಂದು ಸ್ಮೂತ್ ಜರ್ನಿ ಅನಿಸುತ್ತೆ, ಅಂದರೆ ನಾವೆಲ್ಲಿ ಹೋಗ್ತಿದ್ವಿ ಏನು ಮಾಡ್ತಿದ್ವಿ ಅಂತಲೂ ಕೂಡ ಗೊತ್ತಾಗಲ್ಲ, ಅಷ್ಟೊಂದು ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ಅನಿಸುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಕಂಫರ್ಟಬಲ್ ಆಗಿರ್ತಕ್ಕಂಥ ಗ್ಲಾಸ್ ಆ್ಯಂಡ್ ಹೆವಿ ಆಗಿರ್ತಕ್ಕಂಥ ಮಾಡಲ್ಸ್, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇದೆ ಸ್ಟೇರಿಂಗ್ ಆಗಿರ್ತಕ್ಕಂಥ ಸಿಸ್ಟಮು. ಸ್ಪೀಡ್ ಲಿಮಿಟ್ ಬಗ್ಗೆ ನೋಡ್ಕೊಂಬರೋಣ. ಸ್ಪೀಡ್ ಲಿಮಿಟಲ್ಲಿ ನಮಗೆ ಇದರಲ್ಲಿ ಸಿಗೋದು ಪ್ರಸ್ತುತ 100ಇಂದ ಪ್ರಸ್ತುತ 90ವರೆಗೂ ಸ್ಪೀಡ್ ಲಿಮಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು ಅಪ್ ಟು ಡೀಸೆಲ್ ವೇರಿಯಂಟ್ ಆಗಿರೋದು, ಪೆಟ್ರೋಲ್ ವೇರಿಯಂಟ್ ಇಲ್ಲ. ಡೀಸೆಲ್ ವೇರಿಯಂಟ್ ಕಾರು, ಲಾಂಗ್ ಡ್ರೈವು ಆ್ಯಂಡ್ ಹೆವಿ ಆಗಿರ್ತಕ್ಕಂಥ ಮಾಡಲ್ಸ್, ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ, ಅದು ಗುಡ್ ಆಗಿರ್ತಕ್ಕಂಥ ಫ್ಯೂಚರ್ಸು. ಇನ್ನು ಇಂಜಿನ್ ವಿಷಯಕ್ಕೆ ಬಂದರೆ, ಇಂಜಿನು ಪರ್ಫೆಕ್ಟ್ ಆಗಿರ್ತಕ್ಕಂಥ ಇಂಜಿನ್ ಇದೆ. ಜೊತೆಗೆ 1 ಲೀಟರ್ ಡೀಸೆಲ್ ಹಾಕಿದ್ರೆ ಅಪ್ ಟು ಏನಿಲ್ಲ ಅಂತಂದ್ರೆ 26 ಕಿಲೋಮೀಟರ್ವರೆಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಈ ಕಾರಿನ ಮಾಹಿತಿ ಆಗಿದೆ. ಸೊ ಬೇಗ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.